ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಲಕ್ಷಾಂತರ ಯುವಕರ ಕೈಯಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಹಿಡಿದು ಕೆಲಸಕ್ಕಾಗಿ ಅಲಿದಾಡುತ್ತಿದ್ದಾರೆ. ಆದರೆ ಕಹಿ ಸತ್ಯ ಗೊತ್ತಾ? ಕಂಪನಿಗಳು ನಿಮ್ಮ ಸರ್ಟಿಫಿಕೇಟ್ ಮೇಲೆ ಆಸಕ್ತಿ ಇಲ್ಲ. ಅವರಿಗೆ ಬೇಕಿರುವುದು ನಿಮ್ಮ ಹತ್ತಿರದಲ್ಲಿರುವ ಸ್ಕಿಲ್ಸ್. ಬರೀ ಡಿಗ್ರಿ ಸರ್ಟಿಫಿಕೇಟ್ ಇಟ್ಟುಕೊಂಡು ಈಗಿನ ಆಧುನಿಕ ಯುಗದಲ್ಲಿ ಸ್ಕಿಲ್ ಇಂಪಾರ್ಟೆಂಟ್ ಆಗ್ತದೆ. ನಿಮ್ಮ ಬಳಿ ಏನಾದರೂ ಸ್ಕಿಲ್ ಇದ್ದರೆ ಆಧುನಿಕ ಜಗತ್ತಿನಲ್ಲಿ 20,000-25,000 ಸ್ಯಾಲ್ರಿ ಪಡೆಯಬಹುದು. ಆದರೆ ನಿಮಗೆ ಸ್ಕಿಲ್ಸ್ ವೆರಿ ಇಂಪಾರ್ಟೆಂಟ್. 2026ರಲ್ಲಿ ಈ 3 ಸ್ಕಿಲ್ ಕಲಿತರೆ ನೀವು ಖಂಡಿತವಾಗಿ ಪ್ರೈವೇಟ್ ಸೆಕ್ಟರ್ನಲ್ಲಿ 25,000ದಿಂದ 30,000ವರೆಗೆ ಸ್ಯಾಲ್ರಿ ಪಡೆದುಕೋಬೋದು. ಅಷ್ಟೇ ಯಾಕೆ, ಈ 3 ಸ್ಕಿಲ್ ಎಂಥ ಸ್ಕಿಲ್ ಇವೆ ಗೊತ್ತಾ ನಿಮಗೆ? ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು. ನೀವು ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡಿ ವರ್ಕ್ ಫ್ರಮ್ ಹೋಮ್ ಅಂತ ಕರೀತಾರೆ ಗೊತ್ತು. ಆ ಕೆಲಸ ಮಾಡಿ 20,000-25,000 ರುಪೀಸ್ ಗಳಿಸ್ಬೋದು, ಅರ್ನ್ ಮಾಡ್ಬೋದು ತಿಂಗಳಿಗೆ. ಹಾಗಾದರೆ ಅವು ಸ್ಕಿಲ್ಸ್ ಯಾವ ಒಂದೊಂದಾಗಿ ತಿಳಿದುಕೋತಾ ಹೋಗಾಮಿ. ಈ ಸ್ಕಿಲ್ಸ್ ಕಲ್ತು ಬಳಕ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾ ಯಾಕೆ ಹೇಳ್ತೇನೆಂದ್ರೆ, ಒತ್ತಿ ಕೊಡತ್ತೇನೆಂದ್ರೆ, ನಿಮ್ಮ ಬಳಿ ಸ್ಕಿಲ್ಸ್ ಇದ್ರೆ ತಿಕ್ಕೋ ನೀವು ನಿರುದ್ಯೋಗಿ ಆಗೋಕ್ಕೆ ಚಾನ್ಸೇ ಇಲ್ಲ. ಏನಾದರೂ ಮಾಡಿ ಯಾರಾದರೂ ನಿಮಗೆ ಕರೀತಾರೆ. ಸ್ಕಿಲ್ಸ್ ಇದ್ದ ವ್ಯಕ್ತಿಗೆ ಇನ್ನು ಆಧುನಿಕ ಜಗತ್ತಿನ ಮಾರ್ಕೆಟಿಂಗ್ನಲ್ಲಿ ಭಾಳ ಬೇಡಿಕೆ ಇದೆ. ಆದರೆ ಏನು ಮಾಡ್ಬೇಕಂದ್ರೆ, ಕಂಪ್ನಿಗಳು ನಿಮ್ಮ ಸ್ಕಿಲ್ಸ್ನ ಕೇಳ್ತವೆ. ಹಾಗಾದರೆ ಬನ್ನಿ ಆ 3 ಸ್ಕಿಲ್ಸ್ ಯಾವೆಂಬುದನ್ನು ನಾನು ಹೇಳ್ತೇನೆ, ನೋಟ್ ಮಾಡಿಕೊಳ್ಳಿ. ಮೊದಲನೇ ಸ್ಕಿಲ್ ಬಂದುಬಿಟ್ಟು ಅಡ್ವಾನ್ಸ್ ಎಕ್ಸೆಲ್ ಮತ್ತು ಟ್ಯಾಲಿ ಪ್ರೈಮ್ ಕಲಿಬೇಕು. ಮೊದಲನೇ ಸ್ಕಿಲ್ ಏನಂದ್ರೆ, ಇಂದಿನ ಆಧುನಿಕ ಜಗತ್ತಿನಲ್ಲಿ ಪ್ರತಿಯೊಂದು ಕಂಪ್ನಿಗಳಾಗಿರ್ಬೋದು, ಒಂದು ಸ್ಮಾಲ್ ಈ ಮೆಡಿಕಲ್ ಆಯಿತು, ಸಣ್ಣ ಕಂಪ್ನಿಗಳಾದರೂ ಈಗಿನ ಕಾಲನಾಗ ಅಕೌಂಟಿಂಗ್ ಮಾಡ್ಸೋಕ್ಕೆ ಟ್ಯಾಲಿ ಸಾಫ್ಟ್ವೇರ್ ಯೂಸ್ ಮಾಡತ್ತಾವ. ಈ ಟ್ಯಾಲಿ ಸಾಫ್ಟ್ವೇರ್ ಒಳಗೆ ನಿಮಗೆ ಓನ್ಲಿ ಟ್ಯಾಲಿ ಬಂದರೆ ಆಗಲ್ಲ, ವಿತ್ GST ಇರಬೇಕು. GST ಬಿಲ್ಲಿಂಗ್ಸ್ ಮಾಡಕ್ಕೆ ಬರ್ಬೇಕು ನಿಮಗೆ. ಮತ್ತು ಅದೇ ರೀತಿ ಒಳಗೆ ಎಕ್ಸೆಲ್ ಟ್ಯಾಲಿ ಯಾವ ರೀತಿ ಅಂದ್ರೆ, ಇವೆರಡೂ ನೀವು ಸ್ಕಿಲ್ ಕಲ್ತ್ರೆ ತಿಕ್ಕೋ. ಎಕ್ಸೆಲ್ ಟ್ಯಾಲಿ ಒಳಗೆ ಏನು ರೀ ನೀವು ಎಕ್ಸ್ಪರ್ಟ್ ಆದ್ರಂದ್ರೆ, ಇಂದಿನ ಆಧುನಿಕ ಜಗತ್ತಿನೊಳಗೆ ನಾನು ನಿಮಗೆ ಬರೆದು ಕೊಡ್ತೀನಿ, 25,000 to 35,000ವರೆಗೆ ನಿಮಗೆ ಪ್ರೈವೇಟ್ ಜಾಬ್ದಾಗ ಕೊಡ್ತಾರೆ. ಆದರೆ ಹಾಗೆ ನೀವು ಅಡ್ವಾನ್ಸ್ ಸ್ಕಿಲ್ ಗೊತ್ತಿರ್ಬೇಕು. ಅದ್ರೊಳಗೆ ಅಡ್ವಾನ್ಸ್ ಲೆವೆಲ್ ಪರ್ಫೆಕ್ಷನ್ ಆಗಿ ಗೊತ್ತಿರಬೇಕು. ಈಗ ಎಕ್ಸೆಲ್ನಾಗ ಹೇಳ್ಬೇಕಾದ್ರೆ ವಿ ಲುಕಪ್ ಅಂತ ಬರ್ತಾವೆ, ಲುಕಪ್ ಅಂತ ಬರ್ತಾವೆ, ಪಿವಟ್ ಟೇಬಲ್ ಅಂತ ಬರ್ತದೆ. ಮತ್ತು ಟ್ಯಾಲಿ ಒಳಗೆ GST ಬಿಲ್ಲಿಂಗ್ಸ್ ಮಾಡಬೇಕು, ವಿತ್ IGST CGST ಎಕ್ಸ್ಪರ್ಟ್ ಇರಬೇಕು. ಅಷ್ಟೇ ಅಲ್ಲ, ಈ ಟ್ಯಾಲಿ ಮತ್ತು ಎಕ್ಸೆಲ್ ಕಲ್ತ್ರೆ ತಿಕ್ಕೋ ನೀವು ಪಾರ್ಟ್ ಟೈಮ್ ಆಗಿ ಒಂದು 3-4 ಕಂಪ್ನಿ ಒಳಗೆ ಅಲ್ಲೊಂದು 3 ತಾಸು ಇಲ್ಲೊಂದು 3 ತಾಸು ಅಂತೂ ಕೆಲಸ ಮಾಡಿದ್ರು ಒಂದು ಕಂಪ್ನಿಯಿಂದ ನಿಮಗೆ 10,000 ಕೊಟ್ಟರು 30,000 ಬರ್ತಾವೆ. ಯಾವಾಗ ನೀವು ಆ ಪ್ರಾಕ್ಟೀಸ್ ಮಾಡಿ ಆ ಸ್ಕಿಲ್ ನೀವು ಅಳವಡಿಸ್ಕೊಂಡಾಕಾರ ಮಾತ್ರ ಇಂಪಾರ್ಟೆಂಟ್ ಆಗ್ತದೆ. ಈ ಸ್ಕಿಲ್ಲನ್ನು ನಾನು 2026 ಕಲೀರಿ ಅಂತ ಹೇಳ್ತಾ ಬನ್ನಿ ಈಗ 2ನೇ ಸ್ಕಿಲ್ಗೆ ಹೋಗೋಣ. ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಅಂತ ಬರ್ತದೆ 2ನೇದು. ವಿಶ್ವದೊಳಗೆ ಅತ್ಯಂತ ದೊಡ್ಡ ಮಾರ್ಕೆಟ್ ಅಂತ ಹೇಳ್ಬೋದು ಡಿಜಿಟಲ್ ಮಾರ್ಕೆಟಿಂಗ್. ಇಂದು ಆಧುನಿಕ ಜಗತ್ತಿನೊಳಗೆ ನೋಡ್ಬೋದು ನೀವೆಲ್ಲ ಡಿಜಿಟಲೀಕರಣಗೊಂಡದ. ಫೋನ್ಪೇ, ಗೂಗಲ್ ಪೇ, Paytm ಈ ರೀತಿ ಒಳಗೆ ಏನು ಮಾಡ್ತಾರೆ ಅಂದ್ರೆ, ನಿಮ್ಗೆ ಒಂದು ಕಂಪ್ನಿ ಇರ್ತದೆ. ಆ ಕಂಪ್ನಿ ನಿಮಗೆ ಕೆಲವೊಂದು ವಿಷಯದ ಮೇಲೆ ಆ್ಯಡ್ಸ್ ಕೊಡ್ತದೆ. ಅಂದರೆ ಈ ರೀತಿ ಆ್ಯಡ್ಸ್ ಮಾಡಿ ನೀವು ಆನ್ಲೈನ್ ಒಳಗೆ ಪ್ರಚಾರ ಮಾಡಬೇಕು. ಆ ಆ್ಯಡ್ಸ್ ಮಾಡೋ ಸ್ಕಿಲ್ ಬೇಕಂದ್ರೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಅಧ್ಯಯನ ಮಾಡಬೇಕು. ಡಿಜಿಟಲ್ ಮಾರ್ಕೆಟಿಂಗ್ಗೆ ಒಂದು ಸ್ಕಿಲ್ ಕಲಿಬೇಕು. ನೀವು ಸ್ಕಿಲ್ ಕಲ್ತಾಕಾರ ಆ ಆ್ಯಡ್ಸನ್ನು ನೀವು ಮಾರ್ಕೆಟಿಂಗ್ ಮಾಡಿದ್ರೆ ತಿಕ್ಕೋ, ಅಂದ್ರೆ ಜಾಹೀರಾತು ನೀಡಿದ್ರೆ ತಿಕ್ಕೋ, ಅದರಿಂದ ಏನು ರೀ ಕಂಪ್ನಿಗೆ ಅಥವಾ ಜಾಹೀರಾತುದಾರರಿಗೆ ಲಾಭ ಬತ್ತಂದ್ರೆ ಅವಾಗ ಏನು ಮಾಡ್ತಾರೆ, ನಿಮಗೆ ಅವ್ರು ಒಂದಿಷ್ಟು ಅಮೌಂಟ್ ಕೊಟ್ಬಿಟ್ಕೊಂಡ್ಬಿಟ್ಟು ನಿಮಗೆ ಕೆಲಸಕ್ಕೆ ಇಟ್ಕೋತಾರೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಸ್ಕಿಲ್. ಈಗಿನ ಆಧುನಿಕ ಯುಗದೊಳಗೆ ಇದು ಕೂಡ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ನಿಮಗೆ ಕಂಪ್ನಿಯವ್ರು ಕೊಲಾಬ್ರೇಷನ್ ಮಾಡ್ಕೋತಾರೆ ನಿಮ್ಮ ಕೂಡ, ನಾವು ಇಷ್ಟು ಹಿಂಗೆ ಜಾಹೀರಾತು ಮಾಡಬೇಕು, ನಾವು ನಿಮಗೆ ಇಂತಿಷ್ಟು ರೊಕ್ಕ ಕೊಡ್ತೇವೆ. ಇದು ಯಾವಾಗಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಅಧ್ಯಯನ ಇರಬೇಕು. ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅನ್ನೋದು ಕೂಡ ಇದು ವೆರಿ ಇಂಪಾರ್ಟೆಂಟ್ ಸ್ಕಿಲ್. ಇದನ್ನು ನೆಕ್ಸ್ಟ್ 3ನೇ ಸ್ಕಿಲ್ ಬರ್ತೀನಿ, ಡೇಟಾ ಅನಾಲಿಸಿಸ್. ಆಧುನಿಕ ಯುಗದೊಳಗೆ ಡೇಟಾ ಅನಾಲಿಸಿಸ್ ಅಂದರೆ ಏನು ಗೊತ್ತು?
ಆಧುನಿಕ ಜಗತ್ತಿನಲ್ಲಿ ಎಷ್ಟೋ ಜನ ಈ ಡೇಟಾ ಅನಾಲಿಸಿಸ್ ಹುದ್ದೆ ಖಾಲಿ ಇವೆ, ಆದ್ರೇನು ಪರ್ಫೆಕ್ಟ್ ಆಗಿರೋ ವ್ಯಕ್ತಿ ಸಿಗ್ತಾ ಇಲ್ಲ ಕಂಪ್ನಿಗಳಿಗೆ. ಡೇಟಾ ಅನಾಲಿಸಿಸ್ ಅಂದ್ರೆ ಸಾವಿರಾರು ಗಟ್ಟಲೆ ಡೇಟಾ ಇರ್ತದೆ. ಆ ಡೇಟಾವನ್ನು ಅನಾಲಿಸಿಸ್, ಪ್ರಾಫಿಟು ಇಷ್ಟು ಲಾಸು ಇಷ್ಟು ಎಲ್ಲ ದೊಡ್ಡ ದೊಡ್ಡ ಕಂಪ್ನಿ ಡೇಟಾವನ್ನು ನೀವು ಮಾಹಿತಿ ನೀಡಬೇಕಾಗ್ತದೆ. ಈ ಡೇಟಾ ಅನಾಲಿಸಿಸ್ಗೇನು ಅದಲ್ಲ, ಈ ಜಾಬಿಗೆ ಇದ್ದಟ್ಟು ಈಗ ಪ್ರೆಸೆಂಟ್ ಒಳಗೆ ಯಾವ ಜಾಬಿಗೂ ಡಿಮ್ಯಾಂಡ್ ಇಲ್ಲ. ಈ ಜಾಬಿಗೆ ಭಾಳ ಡಿಮ್ಯಾಂಡ್ ಅದ. ಆದರೆ ಏನು ಬೇಕು, ನೀವು ಡೇಟಾ ಅನಾಲಿಸಿಸ್ ಮಾಡೋ ಒಂದು ಕೌಶಲ್ಯ ಕಲ್ತಿರ್ಬೇಕು. ಈ ಕೌಶಲ್ಯ ಕಲ್ತಿದ್ರಂದ್ರೆ ಏನಿಲ್ಲ ಅಂದ್ರೆ 35,000 to 45,000ವರೆಗೆ ಈ ಜಾಬ್ ಒಳಗೆ ಕೆಲಸ ಮಾಡ್ಬೋದು ನೀವು. ಈ ವಿಡಿಯೋ ಮಾಡೋಕೆ ಒಂದೇ ಕಾರಣ ಏನಂದ್ರೆ, ಆಧುನಿಕ ಜಗತ್ತೊಳಗೆ ನೋಡಿ ಗೆಳೆಯರೇ, ಆಧುನಿಕ ಜಗತ್ತು ಭಾಳ ಬದಲಾವಣೆ ಆಗಿದೆ, ಮುಂದುವರಿತಾ ಇದೆ. ನಾನು ಇನ್ನೂ ಹಿಂದಿದ್ದರೆ ಈಗಿನ ಕಾಲನಾಗ 2G 3G ಏನೂ ಬೆಲೆ ಇಲ್ಲ. 5G 6G ಇದ್ರೆ ಮಾತ್ರ ನಮಗೆ ಬೆಲೆ ಕೊಡ್ತಾರೆ. ನಮ್ಮ ಬಳಿ ಸ್ಕಿಲ್ಸ್ ಇದ್ದರೆ ಮಾತ್ರ ನಮ್ಮ ಕಂಪ್ನಿಗಳಾಯಿತು ಯಾರೇ ಅಲ್ಲಿ ಕೆಲಸ ಕೊಡ್ತಾರೆ. ನಿರುದ್ಯೋಗ ಅನಿಸ್ಕೊಳ್ಳಲ್ಲ. ನಾನು ಮನ್ಯಾಗ ಕೂತ್ಕೊಂಡು ಕೆಲಸ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇರ್ತದೆ. ಅದಕ್ಕಾಗಿ ನಾನು ವಿಡಿಯೋ ಮಾಡತ್ತೀನಿ. ಸ್ಕಿಲ್ ಕಲಿಯಿರಿ, ನುಡಿ ಗೆಳೆಯರೇ. ಕಾಲ ಬದಲಾವಣೆ ಆಗಿದೆ. ಬರೀ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಕೂತ್ರೆ ಈಗಿನ ಕಾಲದ ಯಾರೂ ಕೆಲಸ ಕೊಡೋದಿಲ್ಲ. ಸ್ಕಿಲ್ಸ್ ಬಿಡ್ತಾರೆ ಪ್ರತಿಯೊಬ್ಬರು ಕೂಡ. ನಿನ್ನ ಹತ್ರ ಏನಿದೆಪ್ಪ ಸ್ಕಿಲ್ ಅಂತ ಕೇಳ್ತಾವೆ ಕಂಪ್ನಿಗಳು. ಈ 3 ಏನು ಸ್ಕಿಲ್ಸ್ ಹೇಳೋದಲ್ಲ, ಈ 3 ಸ್ಕಿಲ್ಸಲ್ಲಿ ನಿಮಗೆ ಯಾವ ಸ್ಕಿಲ್ಸ್ ಅತಿ ಈಸಿ ಅನ್ನಿಸ್ತದೆ ನಾನು ಕಮೆಂಟ್ ಮಾಡಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ಈ 3 ಸ್ಕಿಲ್ಸ್ ಬಗ್ಗೆ ಉಚಿತವಾದ ವಿಡಿಯೋನ ಮಾಡ್ಬೇಕು ಅಂದ್ಕೊಂಡೀನಿ. ವಿಡಿಯೋ ಮಾಡಲಿ ಅಥವಾ ಬೇಡ ಎಂಬುದನ್ನು ನಿಮ್ಮ್ಯಾಗ ನಿರ್ಧರಿಸ್ತದೆ. ಇದಕ್ಕೆ ಏನಿಲ್ಲ ಅಂದರೂ 100ರಿಂದ 150 ಕಮೆಂಟ್ ಬಂದರೆ ನಾನು ಮುಂದಿನ ದಿನಗಳಲ್ಲಿ ಈ 3 ಸ್ಕಿಲ್ಗಳಲ್ಲಿ ಯಾವುದಾದ್ರು ಒಂದು ಸ್ಕಿಲ್ನ ಸಂಪೂರ್ಣವಾಗಿ ಕಲಿಸ್ಕೊಡೋಕೆ ಪ್ರಯತ್ನ ಪಡ್ತೀನಿ. ಅದೇ ರೀತಿ ಒಳಗೆ ಟ್ಯಾಲಿ ಪ್ರೈಮ್ ವಿತ್ GST ಏನರ ನಾನು ಫ್ರೀ ಕ್ಲಾಸಸ್ ಮಾಡ್ಬೇಕಂದ್ರೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಇವೇನಾದರೂ ಪೂರೈಸಿದ್ದಲ್ಲಿ ನಾನು ಮುಂದಿನ ದಿನಗಳಲ್ಲಿ ಈ ಸ್ಕಿಲ್ಸ್ಗಳನ್ನು ಉಚಿತವಾಗಿ ಕ್ಲಾಸಸ್ ಮೂಲಕ ನಿಮಗೆಲ್ಲರಿಗೂ ತಿಳಿಸಲು ಕುತೂಹಲಕಾರಿಯಾಗಿದ್ದೇನೆ. ಇಂಥ ಉಪಯುಕ್ತವಾದ ಮಾಹಿತಿಗಾಗಿ ಈ ಬಿ ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಎಷ್ಟೋ ಜನ ನಿಮ್ಮ ಫ್ರೆಂಡ್ಸ್ ಉದ್ಯೋಗ ಹುಡುಕ್ತಾ ಇರ್ತಾರೆ, ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.